ಗೈಸ್ ಗುಡ್ ಮಾರ್ನಿಂಗ್. ನನ್ನ ಸೋಲೋ ಟ್ರಿಪ್ಪಿನ ಡೇ 2ಗೆ ಸ್ವಾಗತ ಸುಸ್ವಾಗತ. ನಾ ಈಗ ನನ್ನ 2ನೇ ದಿನ ಸ್ಟಾರ್ಟ್ ಮಾಡತ್ತೀನಿ ಬೃಂದಾವನದಿಂದ. ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಮಾಡೋದಿತ್ತು. ಸೊ ಚೆಕ್ಔಟ್ ಮಾಡಿ ಬ್ಯಾಗ್ ಅಲ್ಲೇ ಇಟ್ಟು ಬೃಂದಾವನಕ್ಕೆ ಬಂದೇನಿ. ಇಲ್ಲೊಂದು ಸತಿ ರಾಯರ ದರ್ಶನ ಮಾಡಿ ಆಮೇಲೆ ಮುಂದಿಂದೆಲ್ಲ ಬೇರೆ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಹೇಳಿ. ಸೊ ಬೆಳಗ್ಗೆ ವೈಬ್ ಹೆಂಗೈತೆ ಅನ್ಸುತ್ತೆ ನೋಡ್ಕೊಂಬಿಡ್ರಿ. ಭೂಮಿ ಮೇಲಿನ ಸ್ವರ್ಗ ಕಾಮ್ ಅಂದ್ರೆ ಕಾಮ್ ಐತಿ. ಸೊ ಬರ್ರಿ ದರ್ಶನ ಮಾಡ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ಸಿಗ್ತೇನಂತ. ನಾ ಹನಿಗೆ ಇದನ್ನು ಹಚ್ಚಿಸ್ಕೊಂಡೆ ಗಂಧದ ನಾಮ. ನಾನು ನಿಮಗೆ ನಿನ್ನೆ ವ್ಲಾಗ್ ಒಳಗೆ ಹೇಳ್ದಂಗೆ ಫಸ್ಟ್ ಮಂಚಾಲಮ್ಮ ಸನ್ನಿಧಿಗೆ ಬಂದೇನೆ. ಸೊ ಇಲ್ಲಿಗೆ ದರ್ಶನ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು. ಸೊ ಲೆಟ್ಸ್ ಗೋ ದರ್ಶನ ಮಾಡೋಣ. ದರ್ಶನ ಮುಗಿಸ್ಕೊಂಬಂದೆ. ಬಟ್ ಇಲ್ಲಿ ಹೊರಗಿನ ವ್ಯೂ ನೋಡ್ಬೇಕು. ಎಷ್ಟು ಜನ ಅಂದರೆ ಜನ ಸಾಗರ. ಬೆಳಗ್ಗೆ ಅದು ಇಷ್ಟು ವರ್ಷ ಆಗ್ಯದ. ಗೈಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದೇನಿ. ಇಲ್ಲೇ MPTRಗೆ ಬಂದೆ. ಅದು ಟೆಂಪಲ್ ಐತಲ್ಲ, ಟೆಂಪಲ್ ಅಪೋಸಿಟ ಐತಿ. ನಿನ್ನೆ ಕಾಫಿ ಕುಡ್ದಿದ್ದೆ, ಚಲೋ ಇತ್ತು. ಏನು ತಿಂದಿಲ್ಲ ಇಲ್ಲೇ. ಬಟ್ ಈಗ ತಿನ್ನೋಣ ಅಂತ ಹೇಳಿ ಬಂದೇನಿ. ಉಡುಪಿ ಒಳಗೆ ನಿನ್ನೆ ಡಿನ್ನರ್ ಮಾಡಿದ್ನಲ್ಲ, ಅದು ಚಲೋ ಇತ್ತು. ಬಟ್ ನಂಗೆ ಅಲ್ಲಿ ಹೋಗಕ್ಕೆ ಮನಸ್ಸಾಗಲಿಲ್ಲ. ಓಕೆ ಇಷ್ಟ ಅನ್ಕೋರಿ, ಗುಡ್ ಅಷ್ಟೇ ಇತ್ತು ಆ್ಯಾವ್ರೇಜ್ ಒಳಗೆ. ಸೊ ಈಗ ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಬಂದೀನಿ. ಇಲ್ಲಿ ಭಾಳ ಮಂದಿನೂ ತಿನ್ನತ್ತಾರ. ಐ ಹೋಪ್ ನನ್ನ ಬ್ರೇಕ್ಫಾಸ್ಟ್ ಚಲೋ ಇರ್ತೈತಿ ಅಂತೇಳಿ. ಸೊ ಬರ್ರಿ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ನನ್ನ ಮಸಾಲೆ ದೋಸೆ ಬಂತು. ಮಸಾಲೆ ದೋಸೆ ಹೇಳಿದೆ. ಸೊ ಬರ್ರಿ ತಿನ್ನುವ. ಇಲ್ಲೇ ನಿಂತು ತಿನ್ಬೇಕು, ಅದ ಪ್ರಾಬ್ಲಮ್. ಬಟ್ ಹೆಂಗೋ ಏನಾರ ಮ್ಯಾನೇಜ್ ಮಾಡ್ಕೊಂಡು ಪಟ್ ತಿನ್ನಬೇಕು. ಕಾಫಿ ತೊಗೊಂಬಂದೆ. ಕಾಫಿ ಇಸ್ ರಿಯಲಿ ಗುಡ್ ಗೈಸ್. ಕಾಫಿ ಕುಡಿದು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಇಲ್ಲಿರೋ ಆಟೋದವರಿಗೆ 150 ರೂಪೀಸ್ ಕೊಟ್ರೆ 10 ಮಂದಿ ಜೊತೆ ನಿಮ್ಮನ್ನು ಕರ್ಕೊಂಡೋಗಿ 5 ಪ್ಲೇಸ್ ತೋರಿಸ್ಕೊಂಬಂದು ವಾಪಸ್ ಕರ್ಕೊಂಬಂದ್ಬಿಡ್ತಾರೆ. ನಾವು ಬಂದಿವಿ ಅಭಯಾಂಜನೇಯ ಟೆಂಪಲಿಗೆ. ಓ ಇಷ್ಟ ಅದು ಅಭಯಾಂಜನೇಯ ಟೆಂಪಲಿಗೆ ಬಂದೆ. ಇಲ್ಲಿಂದ ದರ್ಶನ ಮಾಡ್ಕೊಂಡೆ. ಈಗ ಮತ್ತೆ ಹೋಗೋಣ ಬರ್ರಿ ಆಟೋ ಒಳಗೆ. ಇನ್ನೂ 4-5 ಪ್ಲೇಸ್ ಇದು 5 ಪ್ಲೇಸ್ ತೋರಿಸ್ತಾನಂದಾರ. ಇದನ್ನು 1ನೇ ಪ್ಲೇಸ್. ಇನ್ನು 4 ಪ್ಲೇಸ್ ಯಾವ ಅಂತ ಹೇಳಿ ನೋಡುವ. ಲೆಟ್ಸ್ ಗೋ. ಅಭಯಾಂಜನೇಯ ದರ್ಶನ ಮಾಡಿ 15ರಿಂದ 20 ನಿಮಿಷ ಈ ಬ್ಯೂಟಿಫುಲ್ ವ್ಯೂ ನೋಡ್ಕೊಂತ ಆಟೋದೊಳಗಿರೋ ಮಂದಿ ಜೊತೆ ಮಾತಾಡ್ಕೊಂತ ಟೈಮ್ ಪಾಸ್ ಮಾಡಿದ್ರಿ ಅಂದ್ರೆ ನೀವು ಬಂದು ತಲುಪ್ತೀರಿ ಲಕ್ಷ್ಮೀ ಟೆಂಪಲಿಗೆ. ಗೈಸ್ ಈಗ ನಾವು ಲಕ್ಷ್ಮೀ ಟೆಂಪಲಿಗೆ ಬಂದೇವಿ. ನಾನು ಹಾಕೊಂಡೆ ಬಂದಿಲ್ಲ, ನಾನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಕಲ್ಲೊಳಗೆ ಟೆಂಪಲ್ ಐತಿ ಇಲ್ಲಿ. ಬರ್ರಿ ಹೋಗುವ. ಗೈಸ್ ನಂಗೆ ಅಂಕಲ್ ಪರಿಚಯ ಆಗ್ಯಾರ. ಆನ್ ದ ವೇ ಬರ್ಬೇಕಾರ. ನಾರಾಯಣ ಮೂರ್ತಿ ಅಂತ ಅವ್ರ ಹೆಸರು. ಹಾಯ್ ಅಂಕಲ್. ಹಾಯ್. ಲಕ್ಷ್ಮೀ ಟೆಂಪಲಿಗೆ ಬಂದೇವಿ. ಪಂಚಮುಖಿ ಆಂಜನೇಯ ಅಲ್ಲಿದ್ದ ಲಕ್ಷ್ಮೀ ಟೆಂಪಲಿಗೆ ಬಂದೇವಿ. ಇಲ್ಲೇ 16ನೇ ಶತಮಾನದೊಳಗೆ ರಾಘವೇಂದ್ರ ಸ್ವಾಮಿಗಳ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರಂತೆ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಎಲ್ಲ ಕಲ್ಲೊಳಗೆ ಐತಿ ಟೆಂಪಲ್ ಪೂರ ನೋಡ್ಬೋದು. ಸೊ ಇದಾತ. ಈಗ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲಿ ಇಲ್ಲೇ ಅದ. ಅಲ್ಲಿ ಹೋಗಿ ದರ್ಶನ ಮಾಡುವ. ಪಂಚಮುಖಿ ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಪಂಚಮುಖಿ ಪಾದರಕ್ಷೆಗಳು. ಕವಡೆ ಲೈನ್ ಐತಿ. ಇಲ್ಲಿಂದ ಹೋಗಿ ಅಲ್ಲೇ ಮೇಲ್ಗಡೆ ರೀಚ್ ಆಗಬೇಕು. ಬರ್ರಿ ಹೋಗುವ. ಹೊಂಟೇವೆ ನಾನು ಅಂಕಲ್ ಲೈನ್ ಹಚ್ಚೀವಿ. ಸೊ ಲೆಟ್ಸ್ ಗೋ. ಆಂಜನೇಯ ಟೆಂಪಲ್ ಒಳಗೆ ಎಲ್ಲಿ ಬೇಕಲ್ಲೇ ಆಂಜನೇಯ ಅದಾರ. ಹೆದರಿಕೆ ಆಗತ್ತದ ನಮಗೆ. ಇದು ಪಂಚಮುಖಿ ಆಂಜನೇಯ ಟೆಂಪಲ್. ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಇಲ್ಲೇ ರಾಘವೇಂದ್ರ ಸ್ವಾಮಿಗಳ 12 ವರ್ಷ ತಪಸ್ ಮಾಡಿದ್ರಂತ. ಸೊ ಅದಕ್ಕೆ ಇದು ತುಂಬ ಫೇಮಸ್ ಟೆಂಪಲ್. ಗುಹೆ ಒಳಗೆ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದ್ರಂತ 12 ವರ್ಷ. ಲಿಂಬು ಸೋಡಾ ಕುಡಿತಾ ಇದ್ದೀವಿ ನಾನು ಮತ್ತೆ ಅಂಕಲ್. ಲಿಂಬು ಸೋಡಾ ಚೆನ್ನಾಗಿದೆ. ನಾನು ನಿನ್ನೆಯಿಂದ ಬರೀ ಲಿಂಬು ಸೋಡಾನೇ ಕುಡಿತಾ ಇದ್ದೀನಿ. ಅಲ್ಲೂ ಮಂತ್ರಾಲಯದ ಹತ್ರನೂ ಕುಡಿತಾ ಇದ್ದೆ. ಇದು ಏಕಶಿಲಾ ಬೃಂದಾವನ. ನಾ ಈಗ ಏಕಶಿಲಾ ಬೃಂದಾವನದ ಕಡೆ ಅದೀನಿ. ಇಲ್ಲೇ ತುಂಗಭದ್ರಾ ನದಿ ಐತಿ. ಇಲ್ಲೇ ಏಕಶಿಲಾ ಬೃಂದಾವನ ಐತಿ. ಅಲ್ಲೇ ಬಿಚ್ಚಾಲಮ್ಮ ಟೆಂಪಲ್ ಐತಿ. ಸೊ ಇದ್ರದ್ದು ಏನಪ್ಪ ವಿಶೇಷ ಅಂತಂದ್ರೆ ಇಲ್ಲೇ ಈ ಏಕಶಿಲಾ ಬೃಂದಾವನ ಒಂದ ಕಲ್ಲೊಳಗೆ ಮಾಡಿರೋದು. ಇದು ಬೇರೆ ಎಲ್ಲೂ ಇಲ್ಲ ಅಂತ. ಇಲ್ಲಿ ಒಂದ ಕಡೆ ಐತಿ ಅಂತ. ಆ್ಯಂಡ್ ಇದನ್ನು ಅಪ್ಪನ್ನಾಚಾರ್ಯ ಅವರು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಎದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರಂತಂದ್ರೆ
ರಾಯರವ್ರ ಕನಸೊಳಗೆ ಬಂದು ಹೇಳ್ತಾರಂತ, ಇದನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ನಾನು ನಿನಗೆ ಜ್ಯೋತಿ ರೂಪದೊಳಗೆ ಬಂದು ದರ್ಶನ ಕೊಡ್ತೀನಿ ಅಂಥೇಳಿ. ಸೊ ಅದಕ್ಕೆ ಅವ್ರ ಅಪ್ಪನಾಚಾರ್ಯ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದಮೇಲೆ ರಾಯರು ಹೇಳ್ದಂಗೆ ಜ್ಯೋತಿ ರೂಪದೊಳಗೆ ಬರ್ತಾರಂತ. ಈ ಜಾಗ ಯಾಕೆ ಇದು ಚೂಸ್ ಮಾಡಿದ್ರು ಅಂತಂದ್ರೆ, ಇಲ್ಲೇ ರಾಯರ 13 ವರ್ಷಗಳ ಕಾಲ ಹೋಮ ಜಪ ಎಲ್ಲ ಮಾಡಿದ್ರಂತ. ಆಮೇಲೆ ಇನ್ನೊಂದು ಏನು ಈಗೂ ನಂಬಿಕೆ ಐತಿ ಅಂತಂದ್ರೆ, ಇಲ್ಲಿ ಈಗಲೂ ರಾಯರು ಮತ್ತು ಅಪ್ಪನಾಚಾರ್ಯರ ದಿನಾಲೂ ಬೆಳಗ್ಗೆ ಬಂದು ಇಲ್ಲೇ ಈ ನದಿಯೊಳಗೆ ಜಳಕ ಮಾಡಿ ಇಲ್ಲೇ ಜಪ ಮಾಡ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ. ಶಿಲ ಬೃಂದಾವನ ಕೆಳಗೈತಿ, ಅಲ್ಲಿಂದ ಇಲ್ಲಿ ಬಂದರೆ ಇದು ಬಿಚ್ಚಾಲಮ್ಮ ಟೆಂಪಲ್, ಎರಡೂ ಇಲ್ಲೇ ಅದಾವ. ಸೊ ಬರೀ ಬಿಚ್ಚಾಲಮ್ಮ ದರ್ಶನ ಮಾಡೋಣ. ಗೈಸ್ ನೋಡ್ಬೋದು ಇಲ್ಲೇ ಗೋಶಾಲೆನೂ ಐತಿ. ಅಲ್ಲಿ ಗೋವುಗಳಿಲ್ಲ ಸದ್ಯಕ್ಕೆ, ಅದಕ್ಕೆ ಅಲ್ಲೇನು ತೋರಿಸ್ಲಿಲ್ಲ ನಾನು. ಗೋಶಾಲೆನೂ ಇಲ್ಲೇ ಐತಿ. ಸೊ ಇಷ್ಟು ಜಾಗಗಳು ಇಲ್ಲಿ ಇದೆ ಗೈಸ್. ಇದು ಅಪ್ಪನಾಚಾರ್ಯ ಅವ್ರ ಮನೆ. ಇದು 2009 ಫ್ಲಡ್ ಬಂದು ಇದನ್ನೆಲ್ಲ ಹಾಳಾಗಿತ್ತಂತ. ಈಗ ಅದನ್ನು ಮತ್ತೆ ಹೊಸದಾಗಿ ಕಟ್ಟ್ಯಾರ. ಬಟ್ ಇದ್ರದ್ದೇನಪ್ಪ ವಿಶೇಷ ಅಂತಂದ್ರೆ, ಇಲ್ಲೇ ರಾಯರು ಮತ್ತು ಅಪ್ಪನಾಚಾರ್ಯ ಅವರು 13 ವರ್ಷ ಇದ ಮನೆಯೊಳಗಿದ್ರಂತ. ಸೊ ಅದು ಇಲ್ಲಿನ ವಿಶೇಷತೆ ಗೈಸ್. ಈಗ ಊಟಕ್ಕೆ ಬಂದಿದ್ದೇವೆ ಅಂಕಲ್ ಮತ್ತು ನಾನು. ಸೊ ನಾ ಮೊಸರನ್ನ ಮತ್ತು ಪಾಯಸ ಹಾಕ್ಸ್ಕೊಂಡೀನಿ, ಅಂಕಲ್ ರೈಸ್ ಹಾಕ್ಸ್ಕೊಂಡಾರ. ಬರ್ರಿ ತಿನ್ನುವ. ಅಂಕಲ್ ಈಗ ಹೋಗತ್ತಾರ, ನಾವೆಲ್ಲ ಅಡ್ಡಾಡಿ ಬಂದ್ವಿ. ಬಾಯ್ ಅಂಕಲ್. ಬಾಯ್. ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ ನಂಗೆ. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಬಾಯ್. ಓಕೆ ಅಂಕಲ್ ಬಾಯ್. ಅಲ್ಲಿ ನಿಮಗೆ ಹೌದಾ? ಹ್ಞೂ ಥ್ಯಾಂಕ್ ಯು. ಓಕೆ ಬಾಯ್ ಬಾಯ್ ಅಂಕಲ್, ಸಿ ಯು. ಓಕೆ ಗೈಸ್ ಗುಡ್ ಈವ್ನಿಂಗ್. ನಾನು ಅಂಕಲಿಗೆ ಬಾಯ್ ಹೇಳಿ ಆಮೇಲೆ ಅಲ್ಲಿಂದ ಸೀದಾ ನಾ ಯಾವ ರೂಮ್ ಒಳಗಿದ್ದೆ ಅಲ್ಲ, ಅಂದರೆ ಯಾವ ಹೋಟೆಲ್ ಒಳಗಿದ್ದೆ ಅಲ್ಲ, ಅಲ್ಲಿಗೆ ಹೋದೆ. ಅಲ್ಲೇ ನಾನು ಬ್ಯಾಗ್ ರಿಸೆಪ್ಷನ್ ಒಳಗೆ ಇಟ್ಟಿದ್ದೆ ಬೆಳಗ್ಗೆ ಚೆಕ್ಔಟ್ ಮಾಡಿ. ಸೀದಾ ಅಲ್ಲಿಗೆ ಹೋಗಿ ಫೋನ್ ಒಳಗೆ ಚಾರ್ಜ್ ಖಾಲಿ ಆಗಿತ್ತು, ಫೋನ್ ಚಾರ್ಜಿಗಿಟ್ಟೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಕಾಫಿ ಕುಡಿಯೋಕಿಲ್ಲೇ MPTR ಬಂದೆ. MPTR ಅಪೋಸಿಟ್ ಐತಿ. ಸೊ ಇಲ್ಲೇ ಬಂದೆ, ಕಾಫಿ ಕುಡ್ದ ಒಳಗೆ ಇನ್ನೊಂದ್ಸರಿ ದರ್ಶನ ಮಾಡೋಕೆ ಹೋಗೋಣಂತ. ಬರ್ರಿ. ಇದು ಪ್ರಸಾದ ಕೌಂಟ್ರ. ಸೊ ನಾನು ಇನ್ನಿಲ್ಲ ನೋಡತ್ತೀನಿ ಪ್ರಸಾದ ಕೌಂಟ್ರನ್ನ ಯಾವಾಗ ಬರ್ತೇನೆ ಅವಾಗ ಫುಲ್ಲು ಲೈನ್ ಇರೋದು, ಫುಲ್ ರಶ್ ಇರೋದು. ಅದಕ್ಕೆ ನಾನು ಆಮೇಲೆ ತೊಗೊಳ್ಳೋಣ ಅಂತ ತೊಗೊಂಡೇ ಇರಲಿಲ್ಲ. ಈಗ ದರ್ಶನಕ್ಕೆ ಹೊಂಟಿದ್ದೆ, ಅಚಾನಕ್ಕಾಗಿ ಕಮ್ಮಿ ಐತಿ, ಗದ್ದಲ ಕಮ್ಮಿ ಐತಿ. ಸೊ ನಾನು ಅನ್ಕೊಂಡೆ ಫಸ್ಟ್ ಪ್ರಸಾದ ತೊಗೊಂಡು ಆಮೇಲೆ ದರ್ಶನ ಮಾಡೋಣ ಅಂತೇಳಿ. ಸೊ ಬರೀ ಪ್ರಸಾದ ತೊಗೊಳ್ತೀನಿ ಅಂತ. ಪರಿಮಳ ಪ್ರಸಾದ ತೊಗೊಂಬರ್ತೀನಿ ಗೈಸ್. ಪ್ರಸಾದ ತೊಗೊಂಬಂದೆ. ಇವರಿಬ್ರು ನೋಡ್ರಿ ಎಲ್ಲರಿಗೂ ಫುಲ್ ಹೆದರ್ಸಾದ ಬಿಟ್ಟಾರ, ಮೈ ಮೇಲೆ ಹೋಗತ್ತಾರ, ಫುಲ್ಲ ಹೆದರತ್ತಾರ ಎಲ್ಲರೂ. ವಾವ್, ಇದು ನೋಡ್ರಿ ಇಂಥ ಚಂದ ಕಾಣೋದು. ಗೋಮಾತೆ ಎಲ್ಲ ಕಡೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವಾಗಿಲ್ಲಿ ಬೃಂದಾವನಕ್ಕೆ ಬಂದಾಗೂ ಗೋಮಾತೆ ನೋಡಿದೆ ಅಂತಂದ್ರೆ ಆ ಲೈನ್ ಹೇಳಾಕತ್ತ ಬಿಟ್ಟೇನೆ. ಏನೋ ಒಂಥರ ಖುಷಿ ಕೊಡಾತದ ಅದು ನನಗೆ. ಗೈಸ್, ರಾಘವೇಂದ್ರ ಸ್ವಾಮಿಗಳ್ದು ಐಡಲ್ ತೊಗೊಂಡೆ. ಈಗ ನನ್ನ ತಲೆಗೆ ಒಂದು ವಿಚಾರ ಬರೋದೈತಿ. ಆಗಲಿಂದ ಎಲ್ಲ ಒಂದಲ್ಲೆಲ್ಲ ಭಾಳ ಮಂದಿ ದುಡ್ಡು ಅದು ಕೇಳತ್ತಿದ್ರೆ. ಸೊ ನಾನು ನನ್ನ ಕಡೆ ಚೇಂಜ್ ಇದ್ದಾಗ ಕೊಟ್ಟೆ, ಆಮೇಲೆ ಕೊಟ್ಟಿರಲಿಲ್ಲ. ಏನು ಮಾಡಲಿ ಅಂತ ಅನ್ಸಾದಿತ್ತು. ಇಲ್ಲೇ ಏನಪ್ಪ ಇದು ರಾಘವೇಂದ್ರ ಸ್ವಾಮಿಗಳ ಮಾತು ಐತಿ ಅಂತಂದ್ರೆ, ಅನ್ನದಾನ ಮಹಾದಾನ ಅಂಥೇಳಿ ಐತಿ. ಆಮೇಲೆ ಕೌಂಟರಿಗೆ ಹೋಗಿ ಅಲ್ಲೇನಾರು ಇದು ಮಾಡಲಿ ಏನಂತ ಅಂದ್ಕೊಂಡೆ. ಆಮೇಲೆ ಅದು ನನಗೆ ಮನಸ್ಸಾಗಲಿಲ್ಲ. ಅಲ್ಲೋಗಿ ನಾ ಕೌಂಟರಿಗೆ ಕೊಟ್ರೆ ಅದು ನನಗೆ ತೃಪ್ತಿ ಅನ್ನಿಸ್ಲಿಲ್ಲ, ಕೊಟ್ಟಂಗೆ ಆಕೈತಿ ಅಂಥೇಳಿ. ಸೊ ಅದಕ್ಕೆ ಏನು ಅಂದ್ಕೊಂಡೇನಿ ಅಂತಂದ್ರೆ, ಗೊತ್ತಿಲ್ಲ ನಾ ಇದನ್ನು ವಿಡಿಯೋ ಮಾಡಬೇಕೋ ಬೇಡ ಅಂಥೇಳಿ. ಬಟ್ ಐ ಆಮ್ ಶ್ಯೂರ್ ನಾನು ಕೊಡೋದೆಲ್ಲ ವಿಡಿಯೋ ಮಾಡೋದಿಲ್ಲ, ಬಿಕಾಸ್ ಅದು ನನಗೂ ಇಷ್ಟನೇ ಇಲ್ಲ ಆ ಥರ. ಸೊ ಈಗ ನಾ ಏನು ಮಾಡ್ಬೇಕು ಅಂದ್ಕೊಂಡೇನಿ ಅಂತಂದ್ರೆ, ಇಲ್ಲಿ ಹೊರಗೆ ಹೋಟೆಲಿಗೆ ಹೋಗಿ ನನ್ನ ಕೈಯಾಗ ಎಷ್ಟು ಆಕೈತೆ ಅಷ್ಟು 10, 15, 20 ಒಂದು ಊಟ ಪಾರ್ಸಲ್ ತೊಗೊಂಡೆ ಇಲ್ಲಿರೋರಿಗೆಲ್ಲ ಹೋಗಿ ಕೊಡೋಣ ಅಂಥೇಳಿ ಅಂದ್ಕೊಂಡೇನಿ. ನಾ ಕೊಡೋದು ನಿಜವಾಗ್ಲೂ ಅದು ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟನೂ ಇಲ್ಲ, ಏನೂ ಇಲ್ಲ. ಈ ವಿಡಿಯೋ ಎದಕ್ಕೆ ಮಾಡತ್ತೀನಿ ಅಂತಂದ್ರೆ, ನಾ 2 ದಿನ ಬಂದಾಗಿಂದ ಎಲ್ಲನೂ ವಿಡಿಯೋ ಮಾಡೀನಿ. ಸೊ ನಾ ಬಂದಿದ್ದು ನನಗೂ ಮೆಮೊರಿಯಾಗಿ ಉಳಿಲಿ, ನಾ ಇಲ್ಲಿ ಏನೇನು ಮಾಡಿದೆ ಅನ್ನೋದು ನನಗೂ ಮರಿಬಾರ್ದು ಅನ್ನೋದಕ್ಕೆ ಮಾಡತ್ತೀನಿ. ಪ್ಲಸ್ ನಾ ವ್ಲಾಗ್ ಮಾಡತ್ತೀನಿ, ಎಲ್ಲನೂ ಕವರ್ ಮಾಡೀನಿ. ಇದನ್ನೊಂದು ಬಿಡಾಕೆ ನನಗೆ ಮನಸ್ಸಾಗತ್ತಿಲ್ಲ. ಸೊ ಅದಕ್ಕೆ ನಾ ತೊಗೊಳೋದು ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ. ಬಟ್ ನಾ ಕೊಡೋದು ಯಾರಿಗೆ ಕೊಡ್ತೇನೆ ಅನ್ನೋದನ್ನು ಮಾಡೋದಿಲ್ಲ, ಅದು ನನಗೂ ಇಷ್ಟ ಇಲ್ಲ. ಸೊ ಬರ್ರಿ ಹೋಗೋಣ, ಹೋಗಿ ಹೊರಗೆ ಏನಾರ ಒಂದಿಷ್ಟು
ಪಾರ್ಸಲ್ ತೊಗೊಂಡು ಇಲ್ಲಿರೋರ್ಗೆಲ್ಲರಿಗೂ ಕೊಡೋಣ. ಗಾಯ್ಸ್ ಈಗ ಊಟ ಪಾರ್ಸಲ್ ತೊಗೊಂಬಂದೆ, ಬರ್ರಿ ಈಗ ಪಟ್ ಅಂತ ಕೊಡೋಣ. ಇಡ್ಲಿ ತೊಗೊಂಬಂದಿನಿ, ಕೊಟ್ಟ ಕ್ಯಾಸ್ ನಾನು ನಿಮ್ಗೆ ಸಿಗ್ತೇನೆ ಅಂತ ವೆಯ್ಟ್ ಮಾಡಿರಿ. ಎಲ್ಲರಿಗೂ ಕೊಟ್ಟು ಬಂದೆ. ಒಂಥರ ನನಗೂ ಸಮಾಧಾನ ಆತ, ಖುಷಿ ಆತ. ಈಗ ನನ್ನ ಮಂತ್ರಾಲಯ ಟ್ರಿಪ್ ಒಂಥರ ಕಂಪ್ಲೀಟ್ ಆತಂತ ಅನ್ಸಾದೈತೆ ನನಗೆ. ಸೊ ನನ್ನ ವ್ಲಾಗ್ನ ಒಂದು ಒಳ್ಳೆ ರೀತಿಯಿಂದ ಎಂಡ್ ಮಾಡತ್ತೆ, ನನಗೆ ಖುಷಿ ಐತಿ. ನೋಡಿರಿ ನೀವು ಯಾರು ಟ್ರೈ ಮಾಡೋಂಗಿತ್ತಂದ್ರೆ ನಾ ಏನು ಸಜೆಷನ್ ಕೊಡ್ತೇನಪ್ಪ ಅಂದ್ರೆ, ಯು ಗೈಸ್ ಮಸ್ಟ್ ಟ್ರೈ ಸೋಲೋ ಟ್ರಿಪ್ ಟ್ರೈ ಮಾಡಿರಿ, ಮಜಾ ಇರ್ತೈತಿ. ನಂಗೆ ಲಿಟ್ರಲಿ ಹಾನೆಸ್ಟಾಗೆ ನಾ ಈಗೂ ಇಲ್ಲಿ ಕುಂತು ಹೇಳತ್ತೀನಿ, ನಂಗೆ ಒಬ್ಬಕ್ಕೆ ಬಂದೆ ನಾನು ಫೀಲೇ ಬರಲಿಲ್ಲ. ಒಂಥರ ಏನೋ ಚಲೋ ಇತ್ತು. ಮೇ ಬಿ ನಾ ಮಂತ್ರಾಲಯ ಚೂಸ್ ಮಾಡಿದ್ದಕ್ಕೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟಾಗಿತ್ತು ಗೈಸ್ ನನ್ನ ಸೋಲೋ ಟ್ರಿಪ್ ಟು ಮಂತ್ರಾಲಯ. ಸೊ ನಾನು ನಿಮಗೆ ಸಿಗ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್.